ತುಂಬ ಜನ ಐಫೋನ್ನ ಮಾರಬೇಕು ಅಂದ್ಕೊಂಡಿರ್ತೀರ. ಇನ್ ಕೇಸ್ ನೀವೇನಾದರೂ ಮಾರಬೇಕು ಅಂದ್ಕೊಂಡಿದ್ರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಐಫೋನ್ನ ನೀವು ಮಾರೋದಕ್ಕಿಂತ ಮುಂಚೆ ಇದನ್ನೆಲ್ಲ ನೀವು ಡಿಲೀಟ್ ಮಾಡಬೇಕು, ಆಯಿತಾ? ಸೊ ಡಿಲೀಟ್ ಮಾಡಿದ್ರೆ ಮಾತ್ರ ನೀವು ಆವಾಗ ಸೇಫ್ ಆಗ್ತೀರಾ. ಇಲ್ಲ ಅಂತಂದರೆ ನೀವು ಜಸ್ಟು ನಿಮ್ಮ ಒಂದು ಐಫೋನ್ನ ರೀಸೆಟ್ ಮಾಡಿಬಿಟ್ಟು ನಿಮ್ಮ ಐಫೋನ್ನ ಕೊಡ್ತು ಅಂತಂದರೆ ಸೊ ನಿಮ್ಮ ಒಂದು ಐಫೋನಲ್ಲಿ ಏನೇನಿತ್ತು ಮುಂಚೆ ಅದನ್ನೆಲ್ಲ ವಾಪಸ್ ತೆಗಿಬೋದು, ಆಯಿತಾ? ಅದಕ್ಕೋಸ್ಕರ ಐಫೋನ್ನ ಮಾರೋದಕ್ಕಿಂತ ಮುಂಚೆ ನೀವು ಏನೇನ ಡಿಲೀಟ್ ಮಾಡಬೇಕು ಎಲ್ಲ ಕಂಪ್ಲೀಟ್ಲಿ ಎರೇಸ್ ಮಾಡೋದು ಹೇಗೆ, ನಿಮ್ಮ ಒಂದು ಐಫೋನ್ನ ಹೊಸ ಥರ ಮಾಡಿಬಿಟ್ಟು ಹೆಂಗೆ ಕೊಡೋದು ಅಂತ ನಾನು ನಿಮಗೆ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ನಾನು ಇವಾಗ ಹೇಳೋ ಥರ ನೀವು ಮಾಡಿಬಿಟ್ಟು ಕೊಟ್ಟರೆ ನಿಮ್ಮದನ್ನು ಐಫೋನಲ್ಲಿರೋ ಡೇಟಾನ ಮತ್ತೆ ಅವ್ರು ತೆಗಿಯೋದಕ್ಕಾಗಲ್ಲ, ಸೊ ಮಿಸ್ಯೂಸ್ ಆಗಲ್ಲ. ಓಕೆ, ಸೊ ಹಾಗಾದರೆ ಐಫೋನ್ನ ಕಂಪ್ಲೀಟಾಗಿ ಎರೇಸ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಇದು ಮೊದಲನೇ ಸ್ಟೆಪ್ಪು. ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಐಫೋನಲ್ಲಿ ಫಸ್ಟು ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡಿಕೊಡಿ. ಸೆಟ್ಟಿಂಗ್ಸ್ನ ಓಪನ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಆ್ಯಪಲ್ ಐ ಡಿ ಲಾಗಿನ್ ಆಗಿರುತ್ತೆ, ನಿಮ್ಮ ಒಂದು ಆ್ಯಪಲ್ ಐ ಡಿ. ಸೊ ಇವಾಗ ನನ್ನ ಆ್ಯಪಲ್ ಐ ಡಿ ಲಾಗಿನ್ ಆಗಿದೆ. ಸೊ ಫಸ್ಟು ನಾವು ಇದನ್ನು ಸೈನ್ ಔಟ್ ಮಾಡಬೇಕು. ಅದಕ್ಕೋಸ್ಕರ ಇವಾಗ ನಾನು ನನ್ನ ಒಂದು ಆ್ಯಪಲ್ ಐ ಡಿ ಇಲ್ಲಿ ಸೆಟ್ಟಿಂಗ್ಸಲ್ಲಿದೆ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಇಲ್ಲಿ ಕೆಳಗಡೆಗೆ ಬನ್ನಿ, ಲಾಸ್ಟಿಗೆ ಬಂತು ಅಂತಂದರೆ ಸೊ ನಿಮ್ಗೆ ಇಲ್ಲಿ ಒಂದು ಸೈನ್ ಔಟ್ ಅಂತ ಒಂದು ಆಪ್ಷನ್ ಇರುತ್ತೆ. ನೀವೇನು ಮಾಡಬೇಕು, ಈ ಒಂದು ಸೈನ್ ಔಟ್ ಮೇಲೆ ಇವಾಗ ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಸೊ ನಿಮ್ಗೆ ಇಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡೋದಕ್ಕೆ ಕೇಳುತ್ತೆ, ನಿಮ್ಮ ಒಂದು ಆ್ಯಪಲ್ ಐ ಡಿ ಪಾಸ್ವರ್ಡು. ಸೊ ಈಗ ನೀವು ಪಾಸ್ವರ್ಡ್ನ ಎಂಟರ್ ಮಾಡಿ ಇಲ್ಲಿ ಮೇಲ್ಗಡೆ ಟರ್ನ್ ಆಫ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿ. ಈಗ ನಾನು ಪಾಸ್ವರ್ಡ್ ಎಂಟರ್ ಮಾಡಿದ್ದೀನಿ, ಟರ್ನ್ ಆಫ್ ಅಂತ ಕೊಡ್ತೀನಿ. ಸೊ ನೋಡೋಣ, ಈಗ ತಗೊಳುತ್ತೆ ನೋಡಿ. ಇವಾಗ ನಾನು ಟರ್ನ್ ಆಫ್ ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕಲಿ ಅದು ಬ್ಯಾಕಿಗೆ ಬಂತು. ಬ್ಯಾಕಿಗೆ ಬಂದ ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಕೀಪ್ ಎ ಕಾಪಿ ಆಫ್ ಯುವರ್ ಡಾಟಾ ಆನ್ ದಿಸ್ ಐಫೋನ್ ಅಂತ ಅಂದ್ಬಿಟ್ಟು ಇಲ್ಲಿ ಒಂದಷ್ಟು ಆಪ್ಷನ್ಸ್ಗಳು ಬರುತ್ತೆ, ಆಯಿತಾ? ಸೊ ನೀವು ಇಲ್ಲಿ ನೋಡ್ಬೋದು ಕ್ಯಾಲೆಂಡರ್ಸು, ಕಾಂಟ್ಯಾಕ್ಟ್ಸು, ಹೆಲ್ತ್ ಜರ್ನಲ್ ಮತ್ತು ಕೀ ಚೈನ್, ವಾಲೆಟ್, ಟಿಕೆಟ್ಸ್ ಅಂತ. ಸೊ ಇದನ್ನು ಯಾವುದೂ ಕೂಡ ಆನ್ ಮಾಡೋದಕ್ಕೆ ಹೋಗ್ಬಿಡಿ, ಇವೆಲ್ಲವೂ ಕೂಡ ಆಫ್ ಆಗೇ ಇರಬೇಕು. ಆಫ್ ಆಗೇ ಇಟ್ಕೊಂಡು ನೀವು ಇಲ್ಲಿ ಸೈನ್ ಔಟ್ ಮೇಲೆ ಕ್ಲಿಕ್ನ ಮಾಡಿಕೊಡಿ. ಸೊ ಸೈನ್ ಔಟ್ ಮೇಲೆ ಕ್ಲಿಕ್ನ ಮಾಡಿದಾಗ ಆರ್ ಯು ಶೋರ್ ಅಂತ ಕೇಳುತ್ತೆ. ಸೊ ನಾನು ಎಸ್ ಅಂತ ಸೈನ್ ಔಟ್ ಅಂತ ಕೊಡ್ತೀನಿ. ಸೊ ಈಗ ಏನಾಗುತ್ತೆ, ನಿಮ್ಮ ಒಂದು ಆ್ಯಪಲ್ ಐ ಡಿ ಈ ಒಂದು ಫೋನಲ್ಲಿ ಕಂಪ್ಲೀಟ್ಲಿ ಸೈನ್ ಔಟ್ ಆಗುತ್ತೆ ಸಕ್ಸಸ್ಫುಲಿ. ಬೇಕಾದರೆ ನೀವೇ ನೋಡಿ, ಈಗ ರಿಮೂವ್ ಆಗ್ತಾ ಇದೆ ಐಕ್ಲೌಡ್ ಡೇಟಾ. ಸೊ ಇವಾಗ ನೀವು ಲಾಗೌಟ್ ಆಗಿದೆ, ನೀವು ನೋಡ್ಬೋದು ಆ್ಯಪಲ್ ಅಕೌಂಟ್ ಅಂತ ಬರ್ತಾ ಇದೆ. ಕಂಪ್ಲೀಟ್ಲಿ ಇವಾಗ ನಮ್ಮ ಒಂದು ಆ್ಯಪಲ್ ಅಕೌಂಟ್ ಇವಾಗ ಇದರಲ್ಲಿ ಲಾಗೌಟ್ ಆಗಿದೆ. ಈಗ ನಾನು ಸ್ಟೆಪ್ 2 ತೋರಿಸ್ತೀನಿ ಏನು ಮಾಡಬೇಕು ಅಂತ, ಬನ್ನಿ ನೋಡಿ. ಸೆಕೆಂಡ್ ಸ್ಟೆಪ್ಪಲ್ಲಿ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆಗೆ ಬಂದು ಜನರಲ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಈ ಥರ ಬರುತ್ತೆ. ಇಲ್ಲಿ ಕೆಳಗಡೆಗೆ ಬರಬೇಕು. ಕೆಳಗಡೆಗೆ ಬಂದರೆ ಟ್ರಾನ್ಸ್ಫರ್ ಆರ್ ರೀಸೆಟ್ ಐಫೋನ್ ಅಂತ ಬರುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಕೆಳಗಡೆ 2 ಆಪ್ಷನ್ ಬರುತ್ತೆ, ಒಂದು ರೀಸೆಟ್ಟು, ಇನ್ನೊಂದು ಎರೇಸ್ ಆಲ್ ಕಂಟೆಂಟ್ ಆ್ಯಂಡ್ ಸೆಟ್ಟಿಂಗ್ಸ್ ಅಂತ. ಸೊ ನೋಡಿ, ನೀವು ಇಲ್ಲಿ ಮುಖ್ಯವಾಗಿ ರೀಸೆಟ್ಟನ್ನು ಸೆಲೆಕ್ಟ್ ಮಾಡಬಾರ್ದು, ಎರೇಸ್ ಆಲ್ ಕಂಟೆಂಟ್ ಆ್ಯಂಡ್ ಸೆಟ್ಟಿಂಗ್ಸ್ ಅಂತಿದೆ ನೋಡಿ, ಇದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಇದನ್ನು ಸೆಲೆಕ್ಟ್ ಮಾಡಿದಾಗ ಎರೇಸ್ ದಿಸ್ ಐಫೋನ್ ಅಂತ ಬರುತ್ತೆ. ಸೊ ಪ್ರತಿಯೊಂದು ನಿಮ್ಮ ಒಂದು ಆ್ಯಪ್ಸು ಮತ್ತು ಡೇಟಾ ಮತ್ತು ಇ ಸಿಮ್ ಎಲ್ಲವೂ ಕೂಡ ರಿಮೂವ್ ಆಗುತ್ತೆ. ಕಂಪ್ಲೀಟ್ಲಿ ನಿಮ್ಮ ಒಂದು ಫೋನನ್ನು ಝೀರೋ ಮಾಡಾಕುತ್ತೆ. ಝೀರೋ ಅಂತಂದರೆ ಲೈಕ್ ಫಸ್ಟ್ ಹೆಂಗಿತ್ತು ಹೊಸ ತಗೊಂಡಾಗ ಆ ಥರ ಮಾಡಾಕುತ್ತೆ. ಸೊ ಯಾರೂ ಕೂಡ ನಿಮ್ಮ ಒಂದು ಐಫೋನಲ್ಲಿ ಹಳೆ ಡೇಟಾನ ತೆಗಿಯೋದಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡಿ. ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಮತ್ತೆ ಇನ್ನೊಂದು ತೋರಿಸುತ್ತೆ. ನೀವೇನಾದರೂ ಈ ಸಿಮ್ಮನ್ನು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ರೆ ಸೊ ನೀವು ಈ ಸಿಮ್ ಹಂಗೆ ಇರಲಿ, ಎರೇಸ್ ಡೇಟಾ ಬೇಕು ಅಂದರೆ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಕಂಪ್ಲೀಟಾಗಿ ನಿಮ್ಮ ಒಂದು ಈ ಸಿಮ್ಮು ಕೂಡ ನೀವು ರಿಮೂವ್ ಮಾಡಬೇಕು ಅಂತಂದರೆ ಸೆಕೆಂಡ್ ಆಪ್ಷನ್ ಡಿಲೀಟ್ ಇ ಸಿಮ್ ಆ್ಯಂಡ್ ಎರೇಸ್ ಡೇಟಾ ಅಂತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೀವು ಫೋನ್ನ ಯಾರಿಗೋ ಮಾರ್ತಾ ಇದ್ದೀರಾ ಅಂತಂದರೆ ಸೊ ನೀವು ಈ ಸಿಮ್ಮು ಕೂಡ ಇರಬಾರ್ದಲ್ವಾ. ಸೊ ಈ ಸಿಮ್ ಇತ್ತು ಅಂತಂದರೆ ಯಾರು ಬೇಕಾದ್ರೂ ಕೂಡ ನಿಮ್ಮ ಫೋನ್ ಆ್ಯಕ್ಟಿವೇಟ್ ಆಗಿರುತ್ತೆ, ನಿಮ್ಮ ಫೋನ್ ನಂಬರು. ಸೊ ಫೋನ್ ಮಾಡ್ಬೋದು, ಫೋನ್ ರಿಸೀವ್ ಮಾಡ್ಬೋದು. ಅದಕ್ಕೋಸ್ಕರ ಸೊ ನೀವು ಡಿಲೀಟ್ ಇ ಸಿಮ್ ಆ್ಯಂಡ್ ಎರೇಸ್ ಡೇಟಾ ಅನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇದನ್ನು ಕೊಟ್ಟ ತಕ್ಷಣ ನಿಮ್ಮ ಒಂದು ಫೋನ್ ಪಾಸ್ಕೋರ್ಡನ್ನು ಕೇಳುತ್ತೆ. ನೀವೇನಾದರೂ ಫೋನ್ ಪಾಸ್ವರ್ಡ್ ಇಟ್ಕೊಂಡಿದ್ರೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿಕೊಡಿ. ಸೊ ಅದಾದಮೇಲೆ ನೀವು ಎಂಟರ್ ಮಾಡಿದ್ಮೇಲೆ ಸೊ ನಿಮಗೆ ಆಟೋಮೆಟಿಕಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈಗ ನಿಮ್ಮ ಒಂದು ಫೋನ್ ಕಂಪ್ಲೀಟ್ಲಿ ರೀಸೆಟ್ ಆಗುತ್ತೆ. ಸೊ ನಿಮ್ಮ ಒಂದು ಐಫೋನಲ್ಲಿ ಇದ್ದಂಥ ಡೇಟಾ ಎಲ್ಲವೂ ಕೂಡ ಝೀರೋ ಆಗುತ್ತೆ, ಎಲ್ಲ ಡಿಲೀಟ್ ಆಗುತ್ತೆ. ಸೊ ಆವಾಗ ನೀವು ಯಾರಿಗೆ ಬೇಕಾದ್ರೂ ಕೂಡ ನಿಮ್ಮೊಂದು ಐಫೋನ್ನ ನೀವು ಮಾರ್ಬೋದು. ಯಾಕೆ ಅಂತಂದರೆ ನೀವು ಡೇಟಾ ಎಲ್ಲವೂ ಕೂಡ ಕಂಪ್ಲೀಟ್ಲಿ ಡಿಲೀಟ್ ಮಾಡಿರ್ತೀರ. ಸೊ ಇದು ಫುಲ್ಲು ಕಂಪ್ಲೀಟ್ ಆಗೋ ತನಕ ವೆಯ್ಟ್ ಮಾಡಿ. ಕಂಪ್ಲೀಟ್ ಆದಮೇಲೆ ಸೊ ನೀವು ನಿಮ್ಮ ಒಂದು ಐಫೋನ್ನ ಯಾರು ಬೇಕಾದ್ರೂ ಕೂಡ ಸೆಲ್ ಮಾಡ್ಕೋಬೋದು. ಈ ಥರ ನಿಮ್ಮ ಒಂದು ಐಫೋನ್ನ ನೀವು ಕಂಪ್ಲೀಟಾಗಿ ರೀಸೆಟ್ ಮಾಡ್ಬೋದು. ವಿಡಿಯೋ ಹೆಲ್ಪ್ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಗೈಸ್, ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.